ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದ 5ನೇ ಪಾಠ ಆಹಾರ ಸಂಪನ್ಮೂಲಗಳ ಸುಧಾರಣೆ ಪಾಠದಲ್ಲಿ ಪುಟ ಸಂಖ್ಯೆ 93, 95, 96, 97, 100 ಮತ್ತು 101 ಇಲ್ಲಿ ಕೆಲವೊಂದಿಷ್ಟು ಅನ್ವಯಿಕ ಪ್ರಶ್ನೆಗಳಿದ್ದಾವೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಅವುಗಳ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಇದೇ ಪಾಠದ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಹಾಕಿದ್ದೀನಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯವರಿಗಾಗಿ ನಾವು ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ವಿಷಯಗಳ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ ಆಗಿರ್ಬೋದು, ನಿಮ್ಮ FA SA ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಸಹಿತನೂ ಕೂಡ ಹಾಕಿದ್ದೀವಿ. ಸೊ ಒಂದ್ಸರಿ ಕಮೆಂಟಲ್ಲಿ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ಪುಟ ಸಂಖ್ಯೆ 93ರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡುವ. ಪ್ರಶ್ನೆ ಇತ್ತು, ಬೆಳೆಗಳ ರಕ್ಷಣೆಗಾಗಿ ನಿಯಂತ್ರಣ ಕ್ರಮಗಳಿಗೆ ಮತ್ತು ಜೈವಿಕ ನಿಯಂತ್ರಣ ವಿಧಾನಗಳಿಗೆ ಏಕೆ ಆದ್ಯತೆ ನೀಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಜೈವಿಕ ಹತೋಟಿ ವಿಧಾನದಿಂದ ಬೆಳೆಗಳ ರಕ್ಷಣೆ ಮಾಡಿದರೆ ಬೆಳೆಗಳು ರಾಸಾಯನಿಕಗಳಿಂದ ವಿಷಯುಕ್ತವಾಗುವುದು ತಪ್ಪುತ್ತದೆ, ಜೊತೆಗೆ ಇವು ಆರೋಗ್ಯಕರ ಆಗ್ತವೆ ಅಂತಕ್ಕಂಥದ್ದನ್ನು ಉತ್ತರ ಬರೀಬೇಕು. ಮುಂದಿನ ಪ್ರಶ್ನೆ, ಶೇಖರಣೆಯ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ಉತ್ತರ, ಕೀಟಗಳು, ದಂಶಕಗಳು, ಶಿಲೀಂಧ್ರ, ಸಣ್ಣ ಹುಳು ಮತ್ತು ಬ್ಯಾಕ್ಟೀರಿಯಾ ಮುಂತಾದ ಜೈವಿಕ ಅಂಶಗಳು. ಅಸಮರ್ಪಕ ತೇವಾಂಶ ಮತ್ತು ತಾಪಮಾನಗಳಂಥ ಅಜೈವಿಕ ಅಂಶಗಳು ಶೇಖರಣೆಯ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣ ಆಗಿರ್ತಕ್ಕಂಥ ಮುಖ್ಯ ಅಂಶಗಳು. ಇನ್ನು ಪುಟ ಸಂಖ್ಯೆ 95ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಮೊದಲ ಪ್ರಶ್ನೆ, ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸ್ತಾರೆ, ಏಕೆ ಅಂತ ಕೇಳಿದ್ದಾರೆ. ಉತ್ತರ, ಸಂಕರಣ ವಿಧಾನವನ್ನು ಬಳಸ್ತಾರೆ. ಏಕೆಂದರೆ ಅಪೇಕ್ಷಿತ ಗುಣಗಳಿರುವ ಪ್ರಾಣಿಗಳನ್ನು ಪಡೆಯಬಹುದು. ಕೃತಕ ಗರ್ಭಧಾರಣೆಯಿಂದಲೂ ಅತಿ ಕಡಿಮೆ ವೆಚ್ಚದಲ್ಲಿ ಮಾಡಬಹುದು ಹಾಗೂ 3000 ಹೆಣ್ಣು ಜಾನುವಾರುಗಳನ್ನು ಒಂದೇ ಗಂಡಿನ ಸ್ಪರ್ಮ್ ಅಂದರೆ ವೀರ್ಯಾಣುವಿನಿಂದ ಗರ್ಭಧಾರಣೆಯನ್ನು ಮಾಡಬಹುದು. ಇದು ನಂಬಿಕಾರ್ಹ ಪದ್ಧತಿಯಾಗಿದ್ದು ಹಾಗೂ ಸಾಮಾನ್ಯವಾಗಿ ಅನುಸರಿಸುವ ವಿಧಾನವೇ ಸಂಕರಣ ವಿಧಾನವಾಗಿದೆ. ಪುಟ ಸಂಖ್ಯೆ 96ರಲ್ಲಿರ್ತಕ್ಕಂಥ ಪ್ರಶ್ನೆಗೆ ನೋಡೋಣ. ಏನಿದೆ, ಈ ಕೆಳಗಿನ ಹೇಳಿಕೆಯ ಪರಿಣಾಮಗಳನ್ನು ಚರ್ಚೆ ಮಾಡಿ. ಕೊಟ್ಟಿದ್ರು, ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳು ಅತ್ಯಂತ ಸಮರ್ಥ ಪರಿವರ್ತಕಗಳಾಗಿವೆ. ಅವು ಕಡಿಮೆ ನಾರಿನಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಅತಿ ಹೆಚ್ಚು ಪೋಷಕಾಂಶವುಳ್ಳ ಪ್ರಾಣಿ ಪ್ರೋಟೀನ್ ಆಹಾರವಾಗಿ ಪರಿವರ್ತಿಸುತ್ತದೆ ಎಂಬುದನ್ನು ಗಮನಿಸಬಹುದಾದ ಆಶ್ಚರ್ಯಕರ ಸಂಗತಿಯಾಗಿದೆ. ಉತ್ತರ ಇತ್ತು, ಈ ಹೇಳಿಕೆ ಅರ್ಥ ಅಂದರೆ ಕಡಿಮೆ ಪೋಷಕಾಂಶವುಳ್ಳ ಆಹಾರವನ್ನು ಕೋಳಿಗಳಿಗೆ ತಿನ್ನಿಸೋದ್ರಿಂದ ಕೋಳಿಗಳು ಹೆಚ್ಚು ಪ್ರೋಟೀನ್ ಅಂಶವಿರೋ ಮೊಟ್ಟೆಗಳನ್ನು ಮತ್ತು ಮಾಂಸವನ್ನು ಕೊಡ್ತದೆ ಅಂತಕ್ಕದ್ದನ್ನು ಬರೀಬೇಕು. ಇನ್ನು ಪುಟ ಸಂಖ್ಯೆ 97ಕ್ಕೆ ಹೋಗೋಣ. ಅಲ್ಲಿ ಪ್ರಶ್ನೆ ಇತ್ತು, ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ನಿರ್ವಹಣಾ ಪದ್ಧತಿಗಳು ಯಾವುವು ಅಂತ ಕೇಳಿದ್ದಾರೆ. ಅಲ್ಲಿ ತಾಪದ ನಿರ್ವಹಣೆ ಮತ್ತು ಕೋಳಿಗಳ ವಸತಿ, ಕೋಳಿ ಆಹಾರಗಳಲ್ಲಿ ನೈರ್ಮಲ್ಯ ಕಾಪಾಡುವುದು, ರೋಗಗಳು ಮತ್ತು ಪೀಡೆಗಳ ತಡೆಗಟ್ಟುವಿಕೆ ಹಾಗೂ ನಿಯಂತ್ರಣ ಅಂತಕ್ಕಂಥ ಪದ್ಧತಿಗಳು ಇರ್ತವೆ. ಸೊ ಮುಂದಿನ ಪ್ರಶ್ನೆ, ಬ್ರಾಯ್ಲರ್ ಮತ್ತು ಲೇಯರ್ಸ್ಗಳ ನಡುವಿನ ವ್ಯತ್ಯಾಸಗಳೇನು, ಅವುಗಳ ನಿರ್ವಹಣೆಯಲ್ಲಿರುವ ವ್ಯತ್ಯಾಸಗಳು ಏನು ಅಂತ ಕೇಳಿದ್ದಾರೆ. ಇಲ್ಲಿ ಈ ಬ್ರಾಯ್ಲರ್ ಕೋಳಿಗಳು ಕಡಿಮೆ ಸ್ಥಳದಲ್ಲಿ ನಿರ್ವಹಣೆಯನ್ನು ಮಾಡಿದರೆ ಈ ಲೇಯರ್ಸ್ ಕೋಳಿಗಳು ಮೊಟ್ಟೆ ಕೋಳಿಗಳನ್ನು ಜಾಸ್ತಿ ಸ್ಥಳಾವಕಾಶವನ್ನು ಬಿಡ್ತವೆ. ಈ ಕೋಳಿಗಳ ಆಹಾರದಲ್ಲಿ ಹೆಚ್ಚಿನ ಪ್ರೋಟೀನು ಮತ್ತು ಕೊಬ್ಬು ಇರ್ತದೆ. ಈ ಕೋಳಿಗಳ ಆಹಾರದಲ್ಲಿ ಹೆಚ್ಚು ವಿಟಮಿನ್ ಮತ್ತು ಖನಿಜ ಇರ್ತದೆ. ಪುಟ ಸಂಖ್ಯೆ 100ರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋಣ. ಮೊದಲ ಪ್ರಶ್ನೆ, ಮೀನುಗಳನ್ನು ಹೇಗೆ ಪಡೆಯುತ್ತೇವೆ? ಉತ್ತರ, ಸಿಹಿ ನೀರಿನಲ್ಲಿ ಹಾಗೂ ಉಪ್ಪು ನೀರಿನಲ್ಲಿ ವಾಸಿಸುವ ಮೀನುಗಳನ್ನು ಮೀನುಗಾರಿಕೆಯ ಮೂಲಕ ನಾವೇನು ಮಾಡ್ತೀವಪ್ಪ ಅಂದರೆ ಪಡಿತೀವಿ ಅಂತಕ್ಕದ್ದನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇಲ್ಲಿ ಮೀನುಗಾರಿಕೆ ಅಂತಕ್ಕಂಥದ್ದು ಆಗಬೇಕು. ಎರಡನೇ ಪ್ರಶ್ನೆ, ಸಂಯುಕ್ತ ಮೀನು ಸಾಕಾಣಿಕೆಯ ಅನುಕೂಲಗಳು ಏನು? ಇಲ್ಲಿ ಸಂಯುಕ್ತ ಮೀನು ಸಾಕಾಣಿಕೆಯನ್ನು ಮಾಡೋದ್ರಿಂದ ಬಹಳ ಅನುಕೂಲಗಳು ಆಗ್ತವೆ. ಉದಾಹರಣೆ, ಭತ್ತದ ಗದ್ದೆಯಲ್ಲಿ ನಿಂತಿರುವ ಹೆಚ್ಚಿನ ನೀರಿನಲ್ಲಿ ಸಹ ನಾವು ಮೀನು ಸಾಕಣೆಗಳನ್ನು ಮಾಡಬಹುದು. ಈ ವ್ಯವಸ್ಥೆಗಳಲ್ಲಿ ಗರಿಷ್ಠ ತೀವ್ರತೆಯ ಮೀನಿನ ಸಾಕಣೆ ಮಾಡಬಹುದು.
ಏಕೆಂದರೆ ಮುಂಗಾರಿನಲ್ಲಿ ಭತ್ತದ ಗದ್ದೆಗಳಲ್ಲಿ ಹೆಚ್ಚಿನ ನೀರು ಇರ್ತದೆ. ಈ ಸಾಕಾಣಿಕೆಯಲ್ಲಿ ಸ್ಥಳೀಯ ಮತ್ತು ಆಮದು ಮೀನಿನ ಪ್ರಭೇದಗಳನ್ನು ಸಾಕಾಣಿಕೆ ಮಾಡಬಹುದು. ಪುಟ 101ರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋಣ. ಜೇನು ಹುಳುವಿನ ತಳಿಗಳ ಯಾವ ಅಪೇಕ್ಷಿತ ಗುಣಗಳು ಜೇನಿನ ಉತ್ಪಾದನೆಗೆ ಸೂಕ್ತವಾಗಿವೆ? ಇಲ್ಲಿ ಜೇನಿನ ಗರಿಷ್ಠ ಜೇನುತುಪ್ಪ ಸಂಗ್ರಹಿಸುವ ಸಾಮರ್ಥ್ಯವಿರಬೇಕು, ತಮ್ಮನ್ನು ತಾವೇ ಶತ್ರುಗಳಿಂದ ರಕ್ಷಿಸಿಕೊಳ್ಳುವ ಗುಣವಿರಬೇಕು, ರಾಣಿ ಜೇನು ಹೆಚ್ಚು ಫಲವತ್ತಾದ ಮೊಟ್ಟೆಗಳನ್ನಿಡ್ತಕ್ಕಂಥ ಸಾಮರ್ಥ್ಯ ಪಡೆದುಕೊಳ್ಳಬೇಕು, ಪರಿಸರದೊಂದಿಗೆ ಹೊಂದಿಕೊಂಡು ಕಡಿಮೆ ಕಡಿತ ಇರಬೇಕು. ಈ ಮೇಲೆ ಕೊಟ್ಟಿರುವ ಎಲ್ಲ ಗುಣಗಳನ್ನು ಹೊಂದಿರುವ ಇಟಲಿ ಜೇನು ತಳಿ ಎಪಿಸ್ ಮೆಲ್ಲಿಫೆರಾ ಜೇನು ಸಾಕಾಣಿಕೆಯಲ್ಲಿ ಹೆಚ್ಚು ಪ್ರಸಿದ್ಧಿ ಆಗದ. ಮುಂದಿನ ಪ್ರಶ್ನೆ ಇತ್ತು, ಸಸ್ಯ ಸಂಪತ್ತು ಅಂದರೆ ಏನು, ಜೇನುತುಪ್ಪದ ಉತ್ಪಾದನೆಗೆ ಇದು ಹೇಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಒಟ್ಟಾರೆ ಸಸ್ಯಗಳ ಗುಂಪಿಗೆ ನಾವೇನಂತ ಕರಿತೀವಿ? ಸಸ್ಯ ಸಂಪತ್ತು ಅಂತ ಕರಿತೀವಿ. ಜೇನಿನ ಗುಣಮಟ್ಟ ಮತ್ತು ಉಪಯುಕ್ತತೆ ಹಾಗೂ ರುಚಿಯು ಜೇನು ಹುಳುವಿಗೆ ದೊರೆಯುವ ಚರಾವು ಅಥವಾ ಮಕರಂದ ಮತ್ತು ಪರಾಗ ರೇಣುಗಳನ್ನು ಕೊಡುವ ಹೂವಿನ ಮೇಲೆ ಅವಲಂಬಿಸಿದೆ. ಬೇರೆ ಬೇರೆ ರೀತಿಯ ಹೂವುಗಳಿಂದ ಸಂಗ್ರಹಿಸಿದ ಜೇನು ರುಚಿಯಲ್ಲಿಯೂ ವಿವಿಧತೆಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ಬಾದಾಮಿ ಹೂವಿನಿಂದ ಸಂಗ್ರಹಿಸಿದ ಕಾಶ್ಮೀರದ ಜೇನು ಹೆಚ್ಚು ರುಚಿಯಾಗಿರುತ್ತದೆ. ಜೇನು ಸಾಕಾಣಿಕೆಯನ್ನು ಆಂಗ್ಲ ಭಾಷೆಯಲ್ಲಿ ಅಪಿಕಲ್ಚರ್ ಅಂತ ಕರಿತೀವಿ. ಇಷ್ಟಾದರೆ ಈ ಆಹಾರ ಸಂಪನ್ಮೂಲಗಳ ಸುಧಾರಣೆ ಅಂತಕ್ಕಂಥ ಪಾಠದಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಆಯಿತು. ಇನ್ನು ಪಾಠದ ಕಡೆಯಲ್ಲಿ ಬರ್ತಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಉತ್ತರಗಳನ್ನು ಕೊಡ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋವನ್ನು ಹೆಚ್ಚು ಲೈಕ್, ಹೆಚ್ಚು ಶೇರ್ ಹಾಗೂ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ. ನಮ್ಮದೇ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥದ್ದೇ ಒಂದು ಇನ್ಸ್ಟಾ ID ಅದ, ಅದಕ್ಕೂ ಕೂಡ ತಾವುಗಳು ಜಾಯ್ನ್ ಆಗಿ. ವಿಶೇಷವಾಗಿ ಅಂದರೆ ಸ್ನೇಹಿತರೆ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ನೀವುಗಳು ಹೆಚ್ಚು ಅಂದರೆ ನಿಮಗೆ ಬೇಕಾಗ್ತಕ್ಕಂಥ ವಿಡಿಯೋಗಳ PDF ಆಗಿರ್ಬೋದು, ಕೊಟೇಶನ್ಸ್ ಆಗಿರ್ಬೋದು, ಲಿಂಕ್ಗಳಾಗಿರ್ಬೋದು, ನಿಮ್ಮ ಒಂದು ಸ್ಟಡಿಗೆ ಬೇಕಾಗ್ತಕ್ಕಂಥ ಎಲ್ಲ ಒಂದು ಕಂಟೆಂಟ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತದೆ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡುವುದರ ಜೊತೆಗೆ ಹೆಚ್ಚು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತಕ್ಕಂಥ ಹೇಳ್ತಾ, ಮತ್ತೆ ನಿಮಗೆ ಯಾವ ಪಾಠ ಮತ್ತು ಯಾವ ವಿಡಿಯೋಗಳು ಬೇಕು ಅನ್ನೋದನ್ನು ನೀವುಗಳು ಕಮೆಂಟಲ್ಲಿ ಕೊಟ್ಟಿದ್ರೆ ಖಂಡಿತವಾಗಿ ನಾವು ನಿಮಗೆ ಏನು ಮಾಡ್ತೀವಿ ಅಂತಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ವಿಡಿಯೋಗಳನ್ನು ನಿಮಗಾಗಿ ಕೊಡ್ತೀವಿ. ಮತ್ತೆ ಸಿಗ್ತೀನಿ ನಾನು ಇದರ ಅಭ್ಯಾಸ ಪ್ರಶ್ನೋತ್ತರಗಳೊಂದಿಗೆ. ಥ್ಯಾಂಕ್ ಯು.